ಸೂಪರ್ ಟೇಸ್ಟ್ ಸಾಂಬಾರ್ ಮಾಡ್ಬೇಕಾ? ಹಾಗಾದ್ರೆ ನಾನು ಹೇಳೋ 2 ಟಿಪ್ಸ್‌ನ ನೀವು ಫಾಲೋ ಮಾಡಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಾನಿಲ್ಲಿ ಬೇಳೆನ ತಗೊಂಡಿದ್ದೀನಿ. ಒಂದು 150 ಗ್ರಾಮ್ ಅಷ್ಟು ತೊಗರೆ ಬೇಳೆನ ತಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗ್ದು ಹಾಕೊಂಡಿದ್ದೀನಿ. ಒಂದು ಅರ್ಧ ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಇದನ್ನ ಬೇಳೆ ಜೊತೆಗೆಲ್ಲ ಹಾಕೋಬೇಕು. 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದೇ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಆಮೇಲೆ ಟೊಮೊಟೊ ಒಂದು 6ರಿಂದ ಒಂದು 7 ಟೊಮೊಟೊ ತಗೊಂಡಿದ್ದೀನಿ. ಹುಳಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾನು ಒಂದು 7-8 ಟೊಮೊಟೊನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಡ್ಡಿಯಷ್ಟು ಅಂದರೆ ಒಂದು 4-5 ಎಲೆಯಷ್ಟು ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಇದನ್ನ ನುಣ್ಣಗೆ ಹಾಕ್ದೇನೆ ರುಬ್ಕೋಬೇಕಾಗುತ್ತೆ. ಇದು ಮೊದಲನೇ ಟಿಪ್ಸ್. ಬೇಳೆ ಸಾಂಬಾರಿಗೆ ಈ ಥರ ನೀವು ಟ್ರೈ ಮಾಡಿ ನೋಡಿ. ತುಂಬಾನೇ ರುಚಿಯಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟೊಮೊಟೊ ಎಲ್ಲ ತುಂಬ ನುಣ್ಣಗೆ ರುಬ್ಕೋಬಾರ್ದು. ಈ ಥರ ತೆರೆಯಾಗಿದ್ದರೆ ಸಾಕು. ಇವಾಗ ಇದನ್ನ ರುಬ್ಬಿರುವಂತಹದನ್ನ ನಾವು ಕುಕ್ಕರ್ಗೆ ಹಾಕೋಬೇಕಾಗುತ್ತೆ. ಅಂದರೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಹಾಕೋಬೇಕು. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ ಒಂದು 3 ಗ್ಲಾಸ್ ಅಷ್ಟು ಹಾಕ್ತಾ ಇದ್ದೀನಿ. ಅಂದರೆ ನಾನು 2 ಟೈಮ್ಗೆ ಆಗೋಷ್ಟು ಸಾಂಬಾರು ಮಾಡ್ತೀನಿ. ಹಾಗಾಗಿ 1 ಟೈಮ್ಗಾದರೆ ಸ್ವಲ್ಪ ಕಡಿಮೆ ಅಳತೆಯಲ್ಲೇ ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಸಿಲ್ನ ಬಿಡ್ತೀನಿ. 3 ವಿಸಿಲ್ ಬರೋ ತನಕ ಆದಮೇಲೆ ಅದು ವಿಸಿಲ್ ಎಲ್ಲ ಫುಲ್ ತಣ್ಣಗಾದ್ಮೇಲೆ ಕುಕ್ಕರ್ನ ಓಪನ್ ಮಾಡಬೇಕು. ಕುಕ್ಕರ್ ಓಪನ್ ಮಾಡಿದ್ಮೇಲೆ ಬೇಳೆ ಎಲ್ಲ ಆಲ್ರೆಡಿ ಬೆಂದಿದೆ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಈ ಥರ ಬೇಳೆ ಎಲ್ಲ ಬೆಂದಿರುತ್ತೆ. ಆವಾಗ ನಾವು ಸ್ವಲ್ಪ ಸಾಂಬಾರು ಮಂದ ಆಗಬೇಕು ಅಂದರೆ ಮಜ್ಜಿಗೆ ಕಡೆಯೋದಿರುತ್ತಲ್ಲ ಅದು ತಗೊಂಡು ಒಂದು ಸ್ವಲ್ಪ 1-2-3 ರೌಂಡ್ನ ತಿರುಗಿಸ್ಬೇಕು. ಇಲ್ಲ ಅಂದರೆ ನೋಡಿ ಈ ಥರ ಆಯ್ತಲ್ಲ, ಇದರಲ್ಲಿ ಒಂದು 2-3 ನಿಮಿಷ ಈ ಥರ ತಿರುಗಿಸ್ತಾ ಇರಬೇಕು. ಆವಾಗ ಸಾಂಬಾರು ಒಂದು ಕಡೆ ಬೇಳೆ ಒಂದು ಕಡೆ ಆಗಲ್ಲ. ನೀಟಾಗಿ ಹದವಾಗಿ ಸಾಂಬಾರು ಬರುತ್ತೆ. ನೋಡಿ ಈ ಥರ ನೀಟಾಗಿ ಮಾಡಿಕೊಂಡ್ರೆ ಬೇಳೆ ತುಂಬಾನು ಮೆತ್ತಗಾಗಲ್ಲ, ಚೆನ್ನಾಗಿ ನೀಟಾಗಿ ಕೂಡ ಬರುತ್ತೆ. ಈಗ ಈ ಸಾಂಬಾರು ಮಾಡಿಸ್ಕೊಂಡಿದ್ದು ಸಾಕು. ಒಂದು ಜಾಸ್ತಿ ಹೊತ್ತೇನು ಬೇಡ, ಒಂದು 2 ನಿಮಿಷ ಈ ಥರ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಬೇಳೆ ಒಂದು ಕಡೆ ಸಾಂಬಾರು ಒಂದು ಕಡೆ ಆಗಲ್ಲ. ನೀಟಾಗಿ ಬೇಳೆ ಎಲ್ಲ ನೀಟಾಗಿ ಮ್ಯಾಶ್ ಆದರೆ ಸಾಂಬಾರು ಕೂಡ ಹದವಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ. ನಾನು ಮೀಡಿಯಮ್ ಆಗಿ ಬೇಕು ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನ ಕಡಿಮೆ ಯೂಸ್ ಮಾಡಿ ಇದಕ್ಕೆ. ಇವಾಗ ಇದನ್ನ ಕುದಿಯೋಕೆ ಬಿಡೋಣ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೀನಿ. ನಾನು ಹೇಳುವಂಥ 2ನೇ ಟಿಪ್ಸ್ ಇದೇನೆ. ಇದಕ್ಕೆ ಒಂದು ಕಪ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 2 ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಒಂದು ಉಂಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು 2-3 ಒಣಮೆಣಸಿನ್ಕಾಯಿ, ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಇದಾದಮೇಲೆ ಇದಕ್ಕೆ 2 ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, ಆಮೇಲೆ ಒಂದು 1/4 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ಇದನ್ನ ಒಗ್ಗರಣೆ ಒಳಗಡೆನೆ ಹಾಕಬೇಕು, ಎಣ್ಣೆ ಒಳಗಡೆನೆ. ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದನ್ನ ಒಂದು ಸ್ವಲ್ಪ ಕಲಿಸ್ಕೊಂಡು ತಕ್ಷಣ ಬೇಗ ಸಾಂಬಾರಿಗೆ ಹಾಕಿ. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಸಾಂಬಾರು ಕೂಡ ಟೇಸ್ಟಿಯಾಗಿ ಕೂಡ ಬರುತ್ತೆ. ನಾನು ಹೇಳಿರುವಂಥ ಈ 2 ಟಿಪ್ಸ್ನ ನೀವು ಫಾಲೋ ಮಾಡಿ. ಬೇಳೆ ಸಾಂಬಾರಿಗೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ. ಕಲರ್ ಕೂಡ ಅಷ್ಟೇ ನೀಟಾಗಿ ಕೂಡ ಬರುತ್ತೆ. ಯಾಕಂದರೆ ನಾವು ಎಣ್ಣೆ ಜೊತೆಗೇನೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ರೆ ನಾವು ಬೇರೆ ಕಲರ್ ಹಾಕೋ ಅವಶ್ಯಕತೆನೂ ಇರಲ್ಲ, ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕೋಬೇಕು. ಇದನ್ನ ನಾನು ಕಾಯಿನ ಯಾವಾಗಲೂ ಮಿಕ್ಸಿಗೆ ಹಾಕ್ಕೊಂಡು ಒಂದು ಅರ್ಧ ರುಬ್ಕೊಂಡು ಹಾಕೋತೀನಿ. ಯಾಕಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂದರೆ ಆ ಥರ ಬೇಕಾದರೆ ಮಾಡ್ಕೋಬೋದು. ಕಾಯಿನ ಈ ಥರ ಅರ್ಧ ರುಬ್ಕೊಂಡು ಹಾಕೋಬೋದು. ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು 10 ಸೆಕೆಂಡ್ ಮತ್ತೆ ಸಾಂಬಾರನ್ನ ಕುದಿಸ್ಕೋಬೇಕು.
ಇವಾಗ ಕುದಿಸ್ಕೊಂಡ್ರೆ ಮುಗೀತು, ಇಷ್ಟೇನೆ. ಇನ್ನೊಂದ್ಸತಿ ಉಪ್ಪು ಸರಿಯಾಗಿದೆ ಇಲ್ವೋ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಆಗಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.